ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಅಮೆರಿಕ ಭಾರತದ ಟ್ರೇಡ್ ಡೀಲ್ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ಗೂಳಿ ಓಟ ಕಿತ್ತಿದೆ. ಷೇರು ಮಾರುಕಟ್ಟೆಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಈ ಒಂದು ಬೆಳವಣಿಗೆ. ಬಜೆಟ್ ಬೆನ್ನಲ್ಲೇ ಷೇರು ಮಾರುಕಟ್ಟೆ ತೀವ್ರ ಕುಸಿತವನ್ನು ಕಂಡಿತ್ತು. ಆದರೆ ನಿನ್ನೆ ತಡರಾತ್ರಿ ಆದಂತಹ ಒಂದು ಡೀಲ್ ಏನಿದೆ, 25% ಟ್ಯಾರಿಫ್ ಏನು ಅಮೆರಿಕ ವಿಧಿಸಿತ್ತು ಭಾರತದ ಮೇಲೆ, ಅದನ್ನು 18%ಗೆ ಇಳಿಸಿದಂತಹ ಸಂದರ್ಭದಲ್ಲಿ ರಾಕೆಟ್ನಂತೆ ನಿಫ್ಟಿ 600+ ಅಂಕವನ್ನು ಹೆಚ್ಚಿಸಿಕೊಂಡಿದೆ. ಇನ್ನು ಸೆನ್ಸೆಕ್ಸ್ 2000+ ಪಾಯಿಂಟ್ ಅನ್ನು ಏರಿಕೆ ಕಂಡಿದೆ. ಬಹುತೇಕ ಎಲ್ಲಾ ವಲಯದಲ್ಲೂ ಕೂಡ ಈ ಒಂದು ಏರಿಕೆಯಿಂದ ಹೊಸ ಹುರುಪು ಬಂದಂತಾಗಿದೆ ಷೇರು ಮಾರುಕಟ್ಟೆಗೆ. ಬಜೆಟ್ನ ಬೆನ್ನಲ್ಲೇ ತೀವ್ರ ಕುಸಿತವನ್ನು ಕಂಡಿತ್ತು ಷೇರು ಮಾರುಕಟ್ಟೆ. ಕಂಪ್ಲೀಟ್ ಬ್ಲಡ್ ಬಾತ್ ಅಂತ ಏನು ಕರೀತಾರೆ, ಆ ರೀತಿಯಾದಂಥ ಒಂದು ತೀವ್ರ ಕುಸಿತವನ್ನು ಭಾರತದ ಷೇರು ಮಾರುಕಟ್ಟೆ ಕಂಡಿತ್ತು. ನಿಫ್ಟಿ ಸೆನ್ಸೆಕ್ಸ್ ಎರಡೂ ಕೂಡ ಬಿದ್ದಿತ್ತು. ನಿನ್ನೆ ಒಂದು ಸುಮಾರಾಗಿ ಚೇತರಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾದರೂ ಯಾವುದೇ ಥರದ ಅಂಥ ದೊಡ್ಡ ಪ್ರಮಾಣದ ಏರಿಕೆ ಅಂತೂ ಕಂಡಿಲ್ಲ. ಬಟ್ ನಿನ್ನೆ ತಡರಾತ್ರಿ ಡೊನಾಲ್ಡ್ ಟ್ರಂಪ್ ಹಾಕಿದಂಥ ಒಂದು ಟ್ವೀಟ್ ಷೇರು ಮಾರುಕಟ್ಟೆ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬಿದ್ದಿದೆ. ಸೊ ಈಗ ಅವರು 25% ಟ್ಯಾರಿಫ್ನಿಂದ 18% ಟ್ಯಾರಿಫ್ಗೆ ಇಳಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಿಫ್ಟಿ ಸುಮಾರು 600ಕ್ಕೂ ಅಧಿಕ ಅಂಕವನ್ನು ಹೆಚ್ಚಿಸಿಕೊಂಡಿದೆ. ಇನ್ನು ಬೇರೆ ಎಲ್ಲ ವಲಯದಲ್ಲೂ ಕೂಡ ಈ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನಾವು ಕಾಣ್ಬೋದು. ಇನ್ನು ಸೆನ್ಸೆಕ್ಸ್ ಕೂಡ 2000 ಪಾಯಿಂಟ್ಸ್ ಅಷ್ಟು ಏರಿಕೆಯನ್ನು ಕಂಡಿದೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಮಾರ್ಕೆಟ್ ಓಪನ್ ಆಗಿದ್ದು ಒಂದು ಪಾಸಿಟಿವ್ ನೋಟ್ನೊಟ್ಟಿಗೆ. ಆ್ಯಂಡ್ ಈಗ ದಿನ ಕಳೀತಾ ಇದ್ದಂತೆ ಆ ಏರಿಕೆ ಅದೇ ಥರ ಸ್ಟೆಬಿಲೈಸ್ ಆಗಿದೆ. ಡೇ ಎಂಡ್ನಲ್ಲಿ ಇದೇ ಥರದ ಒಂದು ಇಂಪ್ಯಾಕ್ಟ್ ಇರುತ್ತಾ ಅಥವಾ ಮತ್ತೇನಾದರೂ ಕುಸಿತ ಕಾಣುತ್ತಾ ಕಾದು ನೋಡಬೇಕು. ಬಟ್ ಈಗ ನಿನ್ನೆ ಅಮೇರಿಕಾ ಕೊಟ್ಟಂಥ ಒಂದು ಹೇಳಿಕೆ ಏನಿದೆ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದಂಥ ಒಂದು ಟ್ವೀಟ್ ಏನಿದೆ, ಭಾರತದ ಮೇಲಿನ ತೆರಿಗೆಯನ್ನು ನಾವು ಕಡಿಮೆ ಮಾಡ್ತೀವಿ ಅನ್ನುವಂಥ ಒಂದು ಟ್ವೀಟ್ ಏನಿತ್ತು, ಆ ಟ್ವೀಟ್ ಹಾಗೂ ಆ ಒಂದು ನಿರ್ಧಾರ ಒಂದು ರೀತಿಯಾಗಿ ಷೇರು ಮಾರುಕಟ್ಟೆಗೆ ಒಳ್ಳೆಯ ಬೆಳವಣಿಗೆಯನ್ನು ಕೊಟ್ಟಿದೆ. ಹೂಡಿಕೆದಾರರು ಮುಗಿಬಿದ್ದು ಇನ್ವೆಸ್ಟ್ ಮಾಡೋದರ ಜೊತೆಗೆ ಒಂದು ಪಾಸಿಟಿವ್ ಗ್ರೋತ್ನಿಂದ, ಈ ಬೆಳವಣಿಗೆಯಿಂದ ಅವರು ಕೂಡ ಫುಲ್ ಖುಷಿಯಾಗಿದ್ದಾರೆ. ಹುಚ್ಚು ಕುದುರೆಯ ರೀತಿ ಡಿಸಿಷನ್ಗಳನ್ನ ಪ್ರಕಟ ಮಾಡುವಂಥ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಏಕಾಏಕಿ ಭಾರತೀಯರಿಗೆ ಒಂದು ರೀತಿ ಸರ್ಪ್ರೈಸ್ ಆಗೋ ಥರ ಒಂದು ಟ್ವೀಟ್ ಮಾಡಿದರು. ಈಗಷ್ಟೇ ನಾನು ಪ್ರಧಾನಿ ಮೋದಿ ಅವರ ಹತ್ತಿಗೆ ಮಾತನಾಡಿದ್ದೇನೆ, ಎಲ್ಲವೂ ಕೂಡ ಸರಿಯಾಗಿ ನಡೀತಾ ಇದೆ. ಆ್ಯಂಡ್ ಈಗ ನಾವು ಭಾರತದ ಮೇಲೆ ಏನು ತೆರಿಗೆಯನ್ನು ವಿಧಿಸಿದ್ದೀವಿ, 25% ತೆರಿಗೆ, ಆ ಟ್ಯಾರಿಫನ್ನು ಈಗ 18%ಗೆ ನಾವು ಇಳಿಕೆ ಮಾಡ್ತೀವಿ ಅನ್ನುವಂಥ ಒಂದು ಟ್ವೀಟನ್ನು ಅವರು ಮಾಡ್ತಾರೆ. ಅವರಿಗೆ ಬೆಳಗ್ಗೆ, ಬಟ್ ನಮಗೆ ತಡರಾತ್ರಿ. ಈ ಟ್ವೀಟ್ ಯಾವಾಗ ಹೊರ ಬಂತೋ, ಇವತ್ತು ಮಾರ್ಕೆಟ್ ಓಪನ್ ಆಗ್ತಾ ಇದ್ದಂತೆ ರಾಕೆಟ್ ವೇಗದಲ್ಲಿ ಗೂಳಿ ಓಡ್ತಾ ಇದೆ. ಷೇರು ಮಾರುಕಟ್ಟೆ ಒಂದು ಪಾಸಿಟಿವ್ ಡೆವಲಪ್ಮೆಂಟನ್ನು ಕಂಡಿದೆ. ಅದರ ಜೊತೆಗೆ ನಿಫ್ಟಿ 600 ಅಂಕ ಏರಿಕೆಯನ್ನು ಕಂಡ್ರೆ ಸೆನ್ಸೆಕ್ಸ್ 2000ಕ್ಕೂ ಅಧಿಕ ಪಾಯಿಂಟ್ಸ್ ಅಷ್ಟು ಈಗ ಅದು ಏರಿಕೆಯನ್ನು ಕಂಡಿದೆ. ಒಂದು ರೀತಿಯಾಗಿ ಷೇರು ಮಾರುಕಟ್ಟೆಯ ಮೇಲೆ ಪಾಸಿಟಿವ್ ಇಂಪ್ಯಾಕ್ಟ್ ಬೀರಿದೆ ಡೊನಾಲ್ಡ್ ಟ್ರಂಪ್ ಅವರ ಆ ಒಂದು ಟ್ವೀಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.